ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರುಳು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಇದು ಅಪ್ಪು ಕ್ಯಾಟ್ರಿಂಗ್ ಅವರು ಇವರು ಇಲ್ಲಿ ಕಲ್ಕೆರೆಯಲ್ಲಿ 1200 ಜನಕ್ಕೆ ಅಡುಗೆಗಳು ಮಾಡಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ಇಲ್ಲಿ ಬಂದಿರೋಂಥದ್ದು. ಈ ಅಡುಗೆ ಮಾಡೋರಿಗೆಲ್ಲಾನು ಈಗ ನೋಡಿ 5 kg ರೈಸ್ ಹಾಕಿ ಈಗ ಟೊಮೊಟೊ ಬಾತ್ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಇವರು ಟೊಮೊಟೊ ಬಾತ್ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ತೀನಿ. ಟೊಮೊಟೊ ಬಾತ್ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ. ಈಗ ಸ್ವಲ್ಪ ಪಲಾವ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕಲ್ಲುವ್ವ, ಈ ಥರ ಪಲಾವ್ ಇಂಗ್ರೀಡಿಯೆಂಟ್ಸ್ ನೋಡಿ. ಪುದೀನ ಸ್ವಲ್ಪ ಒಂದಿಡಿ ಪುದೀನ ನೋಡಿ. ಅದರಲ್ಲಿ ಈಗ ಗೋಡಂಬಿ ನೋಡಿ, ಒಂದಿಡಿ ಗೋಡಂಬಿ ಮತ್ತು ಒಂದಿಡಿ ಕಸೂರಿ ಮೆಥಿ. ಈಗ ಈರುಳ್ಳಿ ಹಾಕ್ತಾ ಇದ್ದಾರೆ. ಈರುಳ್ಳಿ 1 kg ಅಷ್ಟು ಈರುಳ್ಳಿ. ನೋಡಿ, ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಇದು 10 ರಿಂದ 12 ಹಸಿಮೆಣಸಿನ್ಕಾಯಿ. ನೋಡಿ, ಈರುಳ್ಳಿ ಎಲ್ಲ ಲೈಟಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಅರಿಶಿನ ಪುಡಿ ಎಷ್ಟು ಒಂದು 2 ಟೀ ಸ್ಪೂನ್ ಅರಿಶಿನ ಪುಡಿ. ನೋಡಿ, ಈರುಳ್ಳಿ ಎಲ್ಲ ಒಂದು 75% ಫ್ರೈ ಆಗಿದ ನಂತರ ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ. ನೋಡಿ, ಈಗ ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ ಹಾಕ್ಕೊತಾ ಇದ್ದಾರೆ. ನೋಡಿ, ಕ್ಯಾಪ್ಸಿಕಮ್ ಒಂದು 1/4 kg ಮತ್ತು ಟೊಮೊಟೊ 1.5 kg ಅಷ್ಟು ಟೊಮೊಟೊ. ನೋಡಿ, ಇಷ್ಟೊಂದು ಇಂಗ್ರೀಡಿಯೆಂಟ್ಸು. ಇದು ಒಂದು 5 kg ರೈಸ್ಗೆ ಇಷ್ಟೊಂದು ಬೇಕಾಗುತ್ತೆ. ನೋಡಿ, ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಆಗಿದ ನಂತರ ಈಗ ಖಾರದ ಪುಡಿ ಹಾಕ್ಕೊತಾ ಇದ್ದಾರೆ. ಚಿಲ್ಲಿ ಪೌಡರು ಅವ್ರ ಹಿಡಿಯಲ್ಲಿ ಫುಲ್ಲಾಗಿ ಒಂದು ಹಿಡಿ, ಒಂದು ಸ್ವಲ್ಪ. ನೋಡಿ, ಈಗ ಕಲ್ಲುಪ್ಪು ಹಾಕ್ತಾ ಇದ್ದಾರೆ. ನೋಡಿ, 1.5 ಹಿಡಿಯಷ್ಟು ಕಲ್ಲುಪ್ಪು. ನೋಡಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಈಗ ನೀರು ನೋಡಿ, ಇದು 5 ಲೀಟ್ರ್ ಬರುತ್ತೆ ಒಂದು ಬಕೆಟು. ಒಂದು ಬಕೆಟ್ ರೈಸಾ? ಹಾಂ ನೋಡಿ, 1 ಬಕೆಟ್ ರೈಸ್ಗೆ 2 ಬಕೆಟ್ ನೀರು ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ನೀರು ಕುದಿ ಬಂದಿದೆ. ಕುದಿ ಬಂದಮೇಲೆ 1 ಬಕೆಟು ಅಕ್ಕಿ ಹಾಕ್ತಾ ಇದ್ದಾರೆ. ಇದು ಬುಲೆಟ್ ರೈಸು. ನೋಡಿ, ಈಗ ಗರಂ ಮಸಾಲ ಹಾಕ್ತಾ ಇದ್ದಾರೆ. ನೋಡಿ, ಈಗ ಚಿಕನ್ ಮಸಾಲ ಹಾಕ್ಕೊತಾ ಇದ್ದಾರೆ. ನೋಡಿ, ಚಿಕನ್ ಮಸಾಲ ಒಂದು 2 ಟೀ ಸ್ಪೂನು ಮತ್ತು ಗರಂ ಮಸಾಲ 2 ಟೀ ಸ್ಪೂನು. ನೋಡಿ, ಧನಿಯಾ ಪುಡಿ 1 ಸೌಟು. ನೋಡಿ, ಅಕ್ಕಿ ಹಾಕಿ ಒಂದು ಜಸ್ಟ್ ಒಂದು 2 ರಿಂದ 3 ನಿಮಿಷ ಆಗಿದೆ. ಜಸ್ಟ್ ಒಂದು 20 to 30% ಬೇಯಿಸ್ಕೊಂಡಿದ ನಂತರ ನೋಡಿ, ಸ್ಟವ್ ಅನ್ನೋದು ಈ ಥರ ಮಾಡ್ಕೊಂಡಿರ್ತಾರೆ. ನೋಡಿ, ಕೆಳಗಡೆ ಒಂದು ಸ್ವಲ್ಪ ಚಿಕ್ಕದಾಗಿ ಹೋಲ್ ಇರುತ್ತೆ. ಅಲ್ಲೇನಾದರೂ ಒಂದು ಕಡ್ಡಿ ಏನಾದರೂ ಇಟ್ಟರೆ ನಿಮಗೆ ಬೆಂಕಿ ಅನ್ನೋದು ಈ ಥರ ಬರುತ್ತೆ. ಸುತ್ತೂ ಬರುತ್ತೆ ಬೆಂಕಿ. ನೋಡಿ, ಪ್ರೆಷರ್ ಇರೋದ್ರಿಂದ ತಳ ಇಡುತ್ತೆ. ಮತ್ತು ಅಕ್ಕಿನೂ ಇದರಲ್ಲಿ ಇದು ಸುತ್ತು ಬೆಂಕಿ ಬರೋದ್ರಿಂದ ಅಕ್ಕಿ ಎಲ್ಲನೂ ಫುಲ್ ಚೆನ್ನಾಗಿ ಬೇಯುತ್ತೆ. ನಿಧಾನಕ್ಕೆ ಚೆನ್ನಾಗಿ ಬೇಯೋದಕ್ಕೆ ಈ ಥರ ಮಾಡ್ಕೊತಾರೆ. ನೋಡಿ, ಎಲ್ಲ ಒಂದು 50% ಅಕ್ಕಿ ಬೆಂದಿದ ನಂತರ ಈಗ ಕೊತ್ತಂಬರಿ ಸೊಪ್ಪು 1 ಹಿಡಿ ಹಾಕ್ಕೊಂಡಿದ್ದಾರೆ. ನೋಡಿ, ಮತ್ತೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದಾರೆ. ಅನ್ನ ಬೇಯೋದು ನೋಡಿಕೊಂಡು ನೀರು ಹಾಕ್ಕೋಬೇಕಾಗುತ್ತೆ.
ಇದು ಎಷ್ಟು ಬಂದಿದೆ ಸರ್ ಈಗ? ಒಂದು 90% ಇದೆ. ಓಕೆ ಓಕೆ. ಹಾಂ ನೋಡಿ. ಹಾಂ ಹಾಂ ಓಕೆ ಓಕೆ. ನೋಡಿ ಈಗ 90% ಅಕ್ಕಿ ಬೆಂದಿದ ನಂತರ ಈಗ ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ದಮ್ ಹಾಕ್ತಾ ಇದ್ದಾರೆ. ಅದ್ರ ಮೇಲ್ಗಡೆ ಒಂದು ವೈಟ್, ಸ್ವಲ್ಪ ಬಿಸಿ ನೀರು. ನೋಡಿ 1200 ಜನಕ್ಕೆ ಈಗ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ. ನೋಡಿ ಒಂದು 15ರಿಂದ 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ಈಗ ದಮ್ ತೆಗೆದಿದ್ದಾರೆ. ರೈಸ್ ಅನ್ನೋದು ಈ ಥರ ಉದುರಾಗಿ ನೀಟಾಗಿ ಬಂದಿದೆ. ಸ್ನೇಹಿತರೆ ನೋಡಿ, ಟೊಮೊಟೊ ಬಾತು ರೆಡಿಯಾಗಿದೆ. ನೋಡಿ ಈ ಥರ ಇವರು ಸಿಂಪಲ್ಲಾಗಿ ಜಸ್ಟ್ ಒಂದು 15 to 20 ಮಿನಿಟ್ಸಲ್ಲಿ ಇದು ಟೊಮೊಟೊ ಬಾತ್ ರೆಡಿ ಆಯಿತು. ಸಕ್ಕತ್ತಾಗಿದೆ ನೋಡಿ. ಇದಕ್ಕೆ ಕಾಂಬಿನೇಷನ್ ಈರುಳ್ಳಿ ತೊಗೊಂಡಿದ್ದೀನಿ. ವಾವ್ ನೋಡಿ, ಈ ಥರ ಇನ್ಸ್ಟೆಂಟಾಗಿ ಏನಾದರೂ ಯಾವಾಗಾದರೂ ಏನೋ ಮಾಡ್ಕೊಬೇಕು ಅಂದರೆ ಕ್ಯಾಟ್ರಿಂಗ್ ಅವರು ಚಿತ್ರಾನ್ನ ಇಲ್ಲ ಅಂತಂದರೆ ಟೊಮೊಟೊ ಬಾತ್ ಮಾಡ್ತಾರೆ. ಎಕ್ಸಲೆಂಟಾಗಿದೆ. ಇದು ಸೂಪರ್ ಆಗಿದೆ ನೋಡಿ. ಈ 5 kg ಅಕ್ಕಿ ಮಾಡಿರೋದು ಒಂದು 35 ಜನ ತಿನ್ಬೋದಂತೆ. ಚೆನ್ನಾಗಿ ಮಾಡಿದ್ದೀರಾ ಸರ್. ಮೊಸರಾ? ಹಾಂ, ಸ್ವಲ್ಪ ಸ್ವಲ್ಪ. ಹಾಂ, ಸಾಕು 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 ಸಾಕು. ನೋಡಿ ಇದಕ್ಕೆ ಈರುಳ್ಳಿ ಮತ್ತು ಮೊಸರು. ವಾವ್, ಸಕ್ಕತ್ತಾಗಿದೆ ನೋಡಿ. ಈ ಥರ ಇವರು ಅಪ್ಪು ಕ್ಯಾಟ್ರಿಂಗ್ ಕಡೆಯಿಂದ ಇದು ಮಾಡಿರೋವಂಥದ್ದು. ಬೆಂಗಳೂರಲ್ಲಿ, ಬೆಂಗಳೂರು ಸರೌಂಡಿಂಗ್ ಎಲ್ಲೇ ಇದ್ರೂ ಇವರು ಅಡುಗೆಗಳು ಮಾಡಿಕೊಡ್ತಾರೆ. ಬೆಂಗಳೂರಲ್ಲಿ ಇಲ್ಲ ಮೈಸೂರು ಇಲ್ಲ ಚಿಕ್ಕಬಳ್ಳಾಪುರ, ಕೋಲಾರ ಈ ಕಡೆ ಎಲ್ಲೇ ಇದ್ರೂ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಅಡುಗೆಗಳು ಮಾತ್ರ ಸಕ್ಕತ್ತಾಗಿ ಮಾಡ್ತಾಯಿದ್ದಾರೆ ನೋಡಿ. ಟೊಮೊಟೊ ಬಾತ್ ಅಂತೂ ಸೂಪರ್ ಆಗಿದೆ. ಇವರೇ ಮಾಡಿರುವಂಥ ಪ್ರತಿಯೊಂದು ಬಿರಿಯಾನಿ ಆಗಲಿ, ಕುರ್ಮಾ ಮತ್ತು ಕಾಲ್ ಸೂಪು, ಫಿಶ್ ಫ್ರೈ ಈ ಥರ ಅಡುಗೆಗಳು ನೆಕ್ಸ್ಟ್ ಬರೋಂಥ ವಿಡಿಯೋಗಳಲ್ಲಿ ಬರ್ತಾ ಇರುತ್ತೆ. ನೀವಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಬರೋಂಥ ವಿಡಿಯೋಗಳಲ್ಲಿ ತುಂಬ ಒಳ್ಳೆ ವಿಡಿಯೋಗಳು ಬರ್ತಾ ಇರುತ್ತೆ, ನೋಡ್ತಾರೆ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.